ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಟಾಪ್ 7 ವೇಕೆನ್ಸೀಸ್ ಇನ್ ಮಾರ್ಚ್ 2026 2026 ಮಾರ್ಚ್ 7 ಟಾಪ್ ವೇಕೆನ್ಸಿಗಳು ಸಂಬಂಧಪಟ್ಟಂತೆ ಇವತ್ತು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ವರೆಗೂ ಈ ವಿಡಿಯೋ ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. 11,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಇರುವಂತದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವೇಕೆನ್ಸಿ ಸಂಬಂಧಪಟ್ಟಂತೆ ನೋಡೋದಾದ್ರೆ RRB ALP ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮೇ 15ರಿಂದ ಸ್ಟಾರ್ಟ್ ಆಗುತ್ತೆ. ಜೂನ್ 16ಕ್ಕೆ 2026ಕ್ಕೆ ಕ್ಲೋಸ್ ಆಗುತ್ತೆ. ಒಟ್ಟು ವೇಕೆನ್ಸಿಗಳು ಇರುವಂತದ್ದು 11,127 ವೇಕೆನ್ಸಿ ಇರುವಂತದ್ದು ನೋಡಬಹುದು. ಇದರ ಒಂದು ಬೇಸಿಕ್ ಅಲವೆನ್ಸ್ ಕೂಡ ನೋಡ್ಕೋಬಹುದು, ಅಂದ್ರೆ ಬೇಸಿಕ್ ಸ್ಯಾಲರಿ ಎಷ್ಟು ಇರುತ್ತೆ ಅಂತ ಹೇಳಿ. ಇದರ ಒಂದು ಎಲಿಜಿಬಿಲಿಟಿ ಮತ್ತೆ ಕ್ರೈಟೇರಿಯಾ ನೋಡಿದಾಗ 10th+ ITI ಅಥವಾ ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ ಕರ್ನಾಟಕ ಹೈಕೋರ್ಟ್ ರಿಕ್ರೂಟ್ಮೆಂಟ್ 2026ಗೆ ಡಿಗ್ರಿ ಪ್ಲಸ್ ಟೈಪಿಂಗ್ ಮತ್ತೆ ಶಾರ್ಟ್ ಹ್ಯಾಂಡ್ ಎರಡು ಕೂಡ ಆಗಿರ್ಬೇಕಾಗತ್ತೆ. 70 ವೇಕೆನ್ಸಿಗಳು ಇರುವಂತದ್ದು. ಸ್ಯಾಲರಿ ಬಂದು 44,900ದಿಂದ 1,42,000ವರೆಗೂ ಕೂಡ ಇರುತ್ತೆ. ಲಾಸ್ಟ್ ಡೇಟ್ ಬಂದು ನಿಮಗೆ 15 ಏಪ್ರಿಲ್ಗೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋ ಸಿಗುತ್ತೆ. ALP ಸಂಬಂಧಪಟ್ಟಂತೆ ಕೂಡ ನಿಮಗೆ ಚಾನಲ್ ವಿಡಿಯೋ ಸಿಗುತ್ತೆ, ಅಲ್ಲಿಂದ ಹೋಗಿ ನೋಡಬಹುದು. ಇನ್ನು ನೆಕ್ಸ್ಟ್ ಬಂದು ನಾವು ನೋಡಿದ್ರೆ ಯಾದಗಿರಿ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ರೂಟ್ಮೆಂಟ್. ಸೊ ಇದರಲ್ಲಿ ನಿಮಗೆ ಪಿಯೋನ್ ಪೋಸ್ಟ್, ಟೈಪಿಸ್ಟ್ ಮತ್ತೆ ಸ್ಟೆನೋಗ್ರಾಫರ್ 3 ಪೋಸ್ಟ್ ಕೂಡ ಕನ್ಫರ್ಮ್ ಆಗುತ್ತೆ. ಸೊ ಪಿಯೋನ್ಗೆ ಅಲ್ಲ ಬೇರೆ ಒಂದು ಇದಿರುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್. ಪಿಯೋನ್ಗೆ 10th ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸ್ಟೈನೋಗ್ರಾಫರ್ಗೆ ಸ್ಟೈನೋ ಶಾರ್ಟ್ ಹ್ಯಾಂಡ್ ಪ್ಲಸ್ ಟೈಪಿಂಗ್ ಆಗಿರ್ಬೇಕಾಗತ್ತೆ. ಟೈಪಿಸ್ಟ್ಗೆ ಟೈಪಿಂಗು ಪ್ಲಸ್ 10th ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸ್ಯಾಲರಿ ಬಂದು 27,000ದಿಂದ 61,300ವರೆಗೂ ಇರುತ್ತೆ. ಲಾಸ್ಟ್ ಡೇಟ್ ಬಂದು 12 ಏಪ್ರಿಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು SSB ಸೀಮ ಶಸ್ತ್ರಬಲ ಅಂತ ಹೇಳ್ತೀವಿ, ಅದರಲ್ಲಿ SI ಪೋಸ್ಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಬಂದು ನಿಮಗೆ ಕನ್ಫರ್ಮ್ ಆಗಿರುವಂತದ್ದು 20 ಏಪ್ರಿಲ್ ಲಾಸ್ಟ್ ಡೇಟ್ ಇರುತ್ತೆ. 35,400ದಿಂದ 1,12,400ವರೆಗೂ ನಿಮಗೆ ಸಂಬಳ ಇರುತ್ತೆ. 51 ವೇಕೆನ್ಸಿ ಇರುವಂತದ್ದು. BE BTech ನರ್ಸಿಂಗ್ ಆಗಿರ್ಬೋದು ಮತ್ತು BSc ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ನೆಕ್ಸ್ಟ್ ಬಂದು SSB ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಬಂದು ನಿಮಗೆ 10th ಅಥವಾ ITI ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. 827 ವೇಕೆನ್ಸಿ ಇರುವಂತದ್ದು. 21,700ದಿಂದ 69,100ವರೆಗೂ ಕೂಡ ನಿಮಗೆ ಸ್ಯಾಲರಿ ಇರುವಂತದ್ದು. ಲಾಸ್ಟ್ ಡೇಟ್ ಬಂದು 20 ಏಪ್ರಿಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು SSB ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ ಕನ್ಫರ್ಮ್ ಆಗಿರುವಂತದ್ದು. SSLC ನಂತರ PUC ಅಥವಾ ITI ಡಿಪ್ಲೊಮಾ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. 233 ವೇಕೆನ್ಸಿ ಇರುವಂತದ್ದು. ಲಾಸ್ಟ್ ಡೇಟ್ ಬಂದು ನಿಮಗೆ 20 ಏಪ್ರಿಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ 1 ಏಪ್ರಿಲ್ ವರೆಗೂ ಇದೆ. ಸೊ ಇದಕ್ಕೆ ತುಂಬಾ ಕಡಿಮೆ ದಿನ ಇರುವಂತದ್ದು. ಸ್ಯಾಲರಿ ಬಂದು ನಿಮಗೆ 30,000ದಿಂದ 40,000 ಇರುವಂತದ್ದು. ವೇಕೆನ್ಸಿಗಳು ಕೂಡ ನೋಡ್ಕೋಬಹುದು. ಸೊ ಇದು ಅಗ್ನಿವೀರ್ ಬಂದು ನಿಮಗೆ ಸೈಕಲ್ ವೈಸ್ ಕನ್ಫರ್ಮ್ ಮಾಡ್ತಾರೆ. ಸೊ 2027, 26 ಮತ್ತೆ 27 ಎರಡೂ ಕೂಡ ಕನ್ಫರ್ಮ್ ಆಗಿರುವಂತದ್ದು. ಅಟ್ ಎ ಟೈಮ್ ಅವ್ರು ತಗೊಳ್ತಾ ಇರುವಂತದ್ದು ಕೂಡ ನೋಡಬಹುದು. 10th ಅಥವಾ PUC ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಸೊ ಒಟ್ಟು 7 ವೇಕೆನ್ಸಿಗಳು ಹೀಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲೈ ಲಿಂಕ್ ಬಂದು ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಸೊ ಟೆಲಿಗ್ರಾಮ್ ಅಲ್ಲಿ ಬಂದು ಜಾಯ್ನ್ ಆದ್ರೆ ನಿಮ್ಗೆ ಈ ಅಷ್ಟು ವೇಕೆನ್ಸಿಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲೈ ಲಿಂಕ್ ಸಿಗುತ್ತೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಅನ್ನ ನಾನು ಟೆಲಿಗ್ರಾಮ್ಸ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತಾರೆ. ನೀವೇನಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಕೆಲವೊಂದು ವಿಡಿಯೋ ಮಾಡಕ್ ಆಗದಿರುವಂತಹ ಅಪ್ಡೇಟ್ಸ್ ಗಳನ್ನ ನಾನು ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಗಳ ಮುಖಾಂತರ ಶೇರ್ ಮಾಡ್ತೀನಿ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.